ನಾಡಿನ ಸಮಸ್ತ ನನ್ನೆಲ್ಲ ರೈತರಿಗೆ ನೇಗಿಲು ಚಾನಲ್ ಕಡೆಯಿಂದ ನಮಸ್ಕಾರಗಳು. ಈ ವಿಡಿಯೋ ಏದ್ರ ಬಗ್ಗೆ ಇರುತ್ತಂದ್ರೆ, ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಿರೋದು ಏನಂದ್ರೆ, ನೀವು ಇನ್ನೇನು ಪಪ್ಪಾಯ ಸೀಸನ್ ಬಂತು, ಪ್ಲಾಂಟೇಶನ್ ಸೀಸನ್ ಬಂತು, ಒಳ್ಳೆ ತಳಿ ಯಾವುದು, ಆಮೇಲೆ ಒಳ್ಳೆ ನರ್ಸರಿ ಸಜೆಸ್ಟ್ ಮಾಡ್ರಿ ಅಂತ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ದೀರಾ. ಒಳ್ಳೆ ಬೆಳೆ ಬೆಳೆದಿರೋ ರೈತರ ಹತ್ರ ಹೋಗಿ ವಿಚಾರಿಸ್ಕೊಂಡು ಯಾವ ಒಳ್ಳೆ ನರ್ಸರಿ ಅಂತ ನಾನು ಹುಡುಕಿ ಆ ನರ್ಸರಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಮೇನ್ ಪಾಯಿಂಟಿಗೆ ಬರೋಣ. ಇದರಲ್ಲಿ ಒಳ್ಳೆ ತಳಿ ಯಾವುದು ಅಂದರೆ 15 ನಂಬರ್ ವೆರೈಟಿ ಒಳ್ಳೆ ತಳಿ ಆಗಿರುತ್ತದೆ. ಯಾಕಂದರೆ ಇದರಲ್ಲಿ ರೋಗ ಕಡಿಮೆ ಇರುತ್ತದೆ, ಆಮೇಲೆ ಇಳುವರಿ ಜಾಸ್ತಿ ಕೊಡುವಂಥ ಗಿಡಗಳು ಆಗಿರುತ್ತದೆ. ಆಮೇಲೆ ರೋಗ ಬಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತದೆ. ಸೊ ಆ ರೋಗಗಳನ್ನು ತಡ್ಕೊಳ್ಳೋ ಶಕ್ತಿ ಅತಿ ಹೆಚ್ಚಾಗಿ ಇರುತ್ತದೆ. ಜಾಸ್ತಿ ಗೊಬ್ಬರ ಕೇಳಲ್ಲ, ಆಮೇಲೆ ಸ್ಪ್ರೇಗಳನ್ನು ಕೇಳೋದಿಲ್ಲ. ಅದಕ್ಕೋಸ್ಕರ ನನ್ನ ಸಜೆಷನ್ ಪ್ರಕಾರ ನೀವು 15 ನಂಬರ್ ವೆರೈಟಿನ ನೀವು ಚೂಸ್ ಮಾಡ್ಬೋದು. ನರ್ಸರಿಯಿಂದ ಎಲ್ಲರೂ ರೋಗಮುಕ್ತ ಸಸಿಗಳನ್ನೇ ಕೊಡ್ತಾರೆ ಆಲ್ಮೋಸ್ಟು. ಈಗ ನಾವೇನು ಮಾಡ್ತೀವಿ ಅಂದರೆ, ಅವ್ರು ಕೊಡ್ಬೇಕಾದ್ರೆ ರೋಗ ಇರೋದಿಲ್ಲ. ನಮ್ಮ ತೋಟಕ್ಕೆ ಬಂದಾಗ ರೋಗ ಬರೋದಿಲ್ಲ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾವು ಯಾವ ಥರ ನೋಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಕಳೆ ಕಡಿಮೆ ಮಾಡ್ಕೊಳ್ಳಿ, ಆಮೇಲೆ ಒಳ್ಳೆ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿರಿ, ಒಳ್ಳೆ ಗೊಬ್ಬರಗಳು ಚೆನ್ನಾಗಿ ಕೊಟ್ರಿ. ಮೇನ್ ಇಂಪಾರ್ಟೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ನೀರನ್ನು ಜಾಸ್ತಿ ಸ್ಟೆಮ್ಮಿಗೆ ಕೊಡಬೇಡ್ರಿ, ಅತಿ ಸ್ವಲ್ಪ ದೂರನೂ ಕೊಡಬೇಡ್ರಿ, ಹತ್ರನೂ ಕೊಡಬೇಡ್ರಿ. ಒಳ್ಳೆ ಕರೆಕ್ಟ್ ರೀತಿಯಲ್ಲಿ ನೀರು ಕರೆಕ್ಟಾಗಿ ಕೊಟ್ಟರೆ ಒಳ್ಳೆ ಗಿಡ ಚೆನ್ನಾಗಿ ಬರ್ತಿದೆ. ನೆಕ್ಸ್ಟ್ ನಿಮಗೆ ನರ್ಸರಿ ಇನ್ಫಾರ್ಮೇಷನ್ ಬೇಕಾದರೆ ನರ್ಸರಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ನರ್ಸರಿ ವಿಡಿಯೋನ ನಾನು ಅತಿ ಶೀಘ್ರದಲ್ಲಿ ನನ್ನ ನೇಗಿಲು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಭಾಳಷ್ಟು ಜನ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ನೇಗಿಲು ಯೂಟ್ಯೂಬ್ ಚಾನಲ್ ಇದೆ ಎಂದು. ನೇಗಿಲು ಯೂಟ್ಯೂಬ್ ಚಾನಲ್ ಇದೆ ರೈತರು, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೋಗಿ ಸರ್ಚ್ ಮಾಡ್ಬೋದು ನೀವು ನೇಗಿಲು ಎಂದು. ಈಗ ಸಾಕಷ್ಟು ಇಂಟರ್ವ್ಯೂಗಳನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ನೀವು ಯಾವ ಥರ ನಮಗೆ ಸಪೋರ್ಟ್ ಮಾಡ್ತೀರೋ ನಾವು ಅದೇ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಅಂದರೆ ಯಾಕಂದರೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಗೆ ಅಷ್ಟು ಸಂತೋಷ ಖುಷಿಗಳು ಸಿಗುತ್ತದೆ. ಅದಕ್ಕೋಸ್ಕರ ನಾವು ಅತಿ ಹೆಚ್ಚಾಗಿ ವಿಡಿಯೋ ಮಾಡೋ ಅವಕಾಶ ನಿಮ್ಮಿಂದ ಸಿಗುತ್ತದೆ.